ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಬಾಬ್ ಮಾಡೋದು ಹೆಂಗಂತ ಈಸಿ ಮೆಥಡಾಗಿ ಹೇಳ್ಕೊಡ್ತೀನಿ. ಒಂದು 200 ಗ್ರಾಮ್ ಚಿಕನ್ಗೆ ಒಂದು 3 ಸ್ಪೂನ್ ಕಬಾಬ್ ಪೌಡರ್ ಹಾಕಿ, ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ಹಾಕಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿ. ಇದಕ್ಕೆ ಕಬಾಬ್ ಪೌಡ್ರಲ್ಲೂ ಉಪ್ಪಿರುತ್ತೆ. ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪನೇ, ಸ್ವಲ್ಪ ಹಾಕಿದರೆ ಸಾಕು. ಕ್ರಿಸ್ಪಿಯಾಗಿ ಬರುತ್ತೆ ಚಿಕನ್ ಗರಂ ಮಸಾಲ ಹಾಕಿದರೆ. ಇದಕ್ಕೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಏನಕ್ಕೆ ಹಾಕಬೇಕಂದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದು ಪೌಡ್ರೆಲ್ಲ ಚಿಕನ್ಗೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ನೀರು ಹಾಕಲಾರ್ದೆ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಯಾವ ಥರ ಮಿಕ್ಸ್ ಮಾಡ್ತೀವಿ ಆ ಥರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದಕ್ಕೆಲ್ಲ ಪೌಡ್ರೆಲ್ಲ. ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ನಮಗೇನಾದರೂ ಪೌಡ್ರ್ ಕಡಿಮೆ ಆಯ್ತಪ್ಪ ಅಂತಂದರೆ ಬೇಕಾದರೆ ನಾವು ಸ್ವಲ್ಪ ಪೌಡ್ರಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಕಾಣ್ತಿದೆಯಲ್ವಾ? ನಮಗೇನಾದ್ರು ಪೌಡ್ರ್ ಕಡಿಮೆ ಬಿತ್ತಂದರೆ ಹಾಕ್ಕೋಬೋದು. ನೋಡಿ ನನಗಿಲ್ಲಿ ಸ್ವಲ್ಪ ಕಡಿಮೆ ಅನಿಸ್ತಿದ್ದೆ, ಅದಕ್ಕೆ ನಾನು ಸ್ವಲ್ಪ ಪೌಡ್ರ್ ಹಾಕ್ಕೋತಿದ್ದೀನಿ, ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾವು ಯಾವ ಥರ ಮಿಕ್ಸ್ ಮಾಡ್ಕೋತೀವಿ ಆ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಡೋಣ. ಈಗ ನೆಂದಿದೆ ಅದು ಚಿಕನ್ನು. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ನೆಂದಿದೆಲ್ಲ ಚೆನ್ನಾಗಿ. ಈಗ ಒಂದೊಂದೇ ಪೀಸ್ ತೊಗೊಂಡು ಎಣ್ಣೆಲಿ ಬಿಡೋಣ. ಎಣ್ಣೆ ಕಾದಿದೆ. ಇಷ್ಟು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಚಿಕನ್ ಚೆನ್ನಾಗಿ ಫ್ರೈ ಮಾಡಿ. ಹೈ ಮೀಡಿಯಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ಎಣ್ಣೆ ಸ್ವಲ್ಪ ಕಾದಿದ್ರೆ ಸಾಕು, ಜಾಸ್ತಿ ಬಿಸಿ ಆಗೋದೇನು ಬೇಡ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಚೆನ್ನಾಗಿ ಫ್ರೈ ಆಗಲ್ಲ. ಈಗ 2 ಕಡೆ ಚೆನ್ನಾಗಿ ಬೇಯಿಸಿ ಫ್ರೈ ಮಾಡಿದರೆ ಇದು ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಕಬಾಬ್ ಮಾಡ್ಕೊಡಮ್ಮ ಅಂತ ಕೇಳಿದಾಗೆಲ್ಲ ನಾನು ಇದೇ ಥರನೇ ಮಾಡ್ಕೊಡೋದು ಅವ್ರಿಗೆ. ಚೆನ್ನಾಗಿರುತ್ತೆ. ಈಸಿ ಮೆಥಡಾಗಿ ಮಾಡ್ಕೋಬೋದು, ಯಾರಾದರೂ ಮಾಡ್ಕೋಬೋದು, ಬ್ಯಾಚುಲರ್ಸ್ ಆದರೂ ಮಾಡ್ಕೋಬೋದು. ಇದು ಈಸಿ, ಏನೂ ಜಾಸ್ತಿ ಹಾಕೋ ಅವಶ್ಯಕತೆಯೂ ಇರಲ್ಲ. ಈಗ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ಈಗ ಇನ್ನೂ ಉಳಿದಿರೋ ಚಿಕನ್ನ ಮತ್ತು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಉಳಿದಿರೋ ಚಿಕನ್ ಹಾಕಿ ಫ್ರೈ ಮಾಡಿಕೊಂಡು, ಈಗ ತೆಗೆದಿಟ್ಟಿರ್ತಿದ್ವಲ್ವ ಈ ಚಿಕನ್ನು ಸೇರಿಸಿ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮಿಕ್ಕಿರೋ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಕೊಂಡು ಇನ್ನೊಂದು ಸಾರಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಮೇಲೆ ಕರಿಬೇವು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸಾಕು, ಇಷ್ಟು ಬೆಂದಿದ್ರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಚಿಕನ್ನು. ಈಗ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಬಿಡೋಣ. ಬಿರಿಯಾನಿ ಜೊತೆ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಅಂದರೆ ತುಂಬ ಇಷ್ಟ ಇದು.